ಸಹೋದ್ಯೋಗಿ ಮಿತ್ರರಿಗೆ ನನ್ನ ಸ್ವಾಗತವನ್ನು ಹೇಳ್ತೇನೆ. ಯಾಕಂದರೆ ಆಸ್ ಎ ಜರ್ನಲಿಸ್ಟ್ ಆಗಿ ನಾನು ಸುಮಾರು 18 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. 18 ವರ್ಷದಿಂದ ಸಂದೇಶ್ ಶೆಟ್ಟಿ ಅವರು ನನ್ನ ಒಡನಾಡಿ ಅಂತಲೇ ಹೇಳ್ಬೋದು. ವಿಜಯವಾಣಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಂದೇಶ್ ಅವರು ಸುದ್ದಿ ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಒಂದಿಷ್ಟು ಸುದ್ದಿಗಳ ವಿನಿಮಯ ಮಾಡ್ಕೊಳ್ತಾ ಇದ್ವಿ. ಈ ಹೋಳಿ ಆಚರಣೆಯ ಒಂದು ಸ್ವಲ್ಪ ದಿವಸ ಮೊದಲು ಹೀಗೊಂದು ಕಾರ್ಯಕ್ರಮ ನಡೀತದೆ ಪ್ರತಿ ವರ್ಷ. ನಾನು ಪೇಪರ್ನಲ್ಲಿ ಆಲ್ರೆಡಿ ಮಾಡಿದ್ದೇನೆ. ಟಿವಿಗೆ ಇದು ಹೊಸ ಅನಿಸ್ತದೆ, ಸೊ ನೀವೊಂದು ಟ್ರೈ ಮಾಡ್ಬೋದು, ಬನ್ನಿ ನನ್ನ ಜೊತೆ, ಸ್ವಲ್ಪ ಡಿಫ್ರೆಂಟ್ ಇದೆ, ಕಲರ್ಫುಲ್ ಕಾಣುತ್ತೆ, TRPಗೆ ರೀಚ್ ಆಗ್ಬೋದು ನೋಡಿ ಅಂತ ಹೇಳಿದೆ. ಸೊ ನನ್ನ ಜೊತೆ ಬಂದಿದ್ರು ಅವರು. ಬಂದು ಖುಷಿ ಆಯಿತು ಆ ಕಲರ್ ನೋಡಿ. ಈ ಕಲ್ಲರನ್ನು ಮತ್ತೆ ಕಲರ್ಫುಲ್ ದೊಡ್ಡ ತೆರೆಯಲ್ಲಿ ತೋರಿಸ್ಬೇಕು ಅಂತ ಆಗಲೇ ಒಂದು ಸ್ಕೆಚ್ ಹಾಕಿದ್ರು. ಅದನ್ನು ಹೇಳಿದ್ರು ಕೂಡ, ಅಂದರೆ ಮುಂದೆ ಈ ಕಮ್ಯುನಿಟಿಯನ್ನು ಒಮ್ಮೆ ದೊಡ್ಡ ಪರದೆ ಮೇಲೆ ತೋರಿಸುವಂಥ ಅವಕಾಶ ನನಗೆ ಸಿಗುವ ಅಂತ ಆದರೆ ಖಂಡಿತ ನಾನು ತೋರಿಸ್ತೇನೆ ಅಂತ ಹೇಳಿದರು. ಆ ನಂತರ ರೀಸೆಂಟ್ಲಿ ಒಂದು ಇನಾಮ್ದಾರ್ ರಿಲೀಸ್ ಗ್ಯಾಪಲ್ಲಿ ನಾನು ಅವರು ಹೀಗೆ ಒಂದು ಅರಮನೆಯ ಒಂದು ಲೊಕೇಶನ್ ನೋಡಲಿಕ್ಕೆ ಹೀಗೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಒಂದು ಮೂವಿದೊಂದು ಪ್ಲಾನ್ ಇತ್ತು. ಸೊ ಅರಮನೆಯ ಲೊಕೇಶನ್ ನೋಡ್ಲಿಕ್ಕೆ ಹೋದಾಗ ಆನ್ ದಿ ವೇ ಮಾತಾಡುವಾಗ ನಾನು ಹೇಳಿದೆ, ಹೀಗೆ ಒಂದು ಕುಡುಬಿ ಸಮುದಾಯ ಇದೆ, ಕುಡುಬಿ ಸಮುದಾಯದ ಒಂದು ಹೋಳಿ ಹಬ್ಬದ ಆಚರಣೆ ಪ್ರಮುಖವಾಗಿ ಈ ಅರಮನೆ ಅಂತ, ಸುರಾಲ ಅರಮನೆ, ಮಣ್ಣಿನ ಅರಮನೆ ಅಂತ, ಈಗ ಕರ್ನಾಟಕದಲ್ಲಿ ಉಳಿದಿರುವಂಥ ಏಕೈಕ ಅರಮನೆ ಅಂತ ಕರೀತಾರೆ. ಆ ಅರಮನೆಯಲ್ಲಿ ನಡೀತದೆ, ಅವರ ಒಂದು ಗ್ಯಾದರಿಂಗ್ ಆಗ್ತದೆ. ಕೊನೆಯ ದಿವಸದಲ್ಲಿ ಅಲ್ಲಿ ಬಂದು ನೃತ್ಯ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ ಇವರಿಗೆ ಹೇಳಿದೆ. ಸೊ ಅವರಿಗೆ ಮೊದಲ ಹೇಳಿದಂಥ ವಿಚಾರ ಮತ್ತೆ ಆಮೇಲೆ ಹೇಳಿದಂಥ ವಿಚಾರವನ್ನ ಕನೆಕ್ಟ್ ಮಾಡಿಕೊಂಡ್ರು. ಹೀಗೆ ಮಾತಾಡುವಾಗ ಇಬ್ಬರ ವಿಚಾರ ವಿನಿಮಯದ ನಡುವೆ ಆನ್ಲೈನ್ ಸ್ಟೋರಿ ಹುಟ್ಕೊಂತು. ಆಮೇಲೆ ಚಿತ್ರ ಅದು ಇಂಪ್ರೂವೈಸ್ ಆಗಿದೆ ಅಂತಲೇ ಹೇಳ್ಬೋದು. ಈ ಕಮ್ಯುನಿಟಿಯನ್ನು ಗಮನಿಸ್ತಾ ಹೋದರೆ ತುಂಬ, ಅಂದರೆ ಆ ಕಮ್ಯುನಿಟಿಯಲ್ಲಿ ಆಲ್ಮೋಸ್ಟ್ ಹೆಚ್ಚಿನವರು ಎಜುಕೇಟೆಡ್ ಇದ್ದಾರೆ. ಎಲ್ಲ ನಮ್ಮಲ್ಲಿ ತುಂಬ ಈ PDO ಜಾಬ್ಸ್ ಇರ್ಬೋದು ಅಥವಾ ಆಡಳಿತಾತ್ಮಕ ವಿಭಾಗದ ಕೆಲಸಗಳು ಯಾವ್ದು ಬರ್ತದೆ ಅದರಲ್ಲಿ ತುಂಬ ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿ ಅವರು ಇದ್ದಾರೆ. ನಾಯಕ್ ಅಂತ ಕರೀತಾರಲ್ಲ, ಅವರಲ್ಲಿ ಬಹುತೇಕ ಅವರು ಕುಡುಬಿ ಸಮುದಾಯಕ್ಕೆ ಸೇರಿದವರು. ಸೊ ತುಂಬ ಎಜುಕೇಟೆಡ್ ಇದ್ದಾರೆ. ಅವರ ಒಂದು ವಿಚಾರಕ್ಕೆ ನಾನು ಯಾವತ್ತೂ ತಲೆ ಬಾರ್ತೇವೆ. ಯಾಕಂತ ಹೇಳಿದ್ರೆ ನಾವು ತುಂಬ ಎಜುಕೇಟೆಡ್ ಆದಾಗ ಅಥವಾ ಸಿಟಿ ಲೈಫಿಗೆ ಒಗ್ಗಿಕೊಂಡ ಹಾಗೆ ನಾವು ಏನಾಗ್ತೇವೆ ಅಂತ ಹೇಳಿದ್ರೆ ನಮ್ಮ ಮೂಲ ಪರಂಪರೆಯನ್ನ ಬಿಟ್ಟು ಬರ್ತೇವೆ. ಅದು ಮಾಡೋದೇನೋ ಸರಿಯಲ್ಲ, ಅಥವಾ ನಮ್ಮ ಸ್ಟೇಟಸ್ ಅಥವಾ ನಾವು ಓದಿದ್ದಕ್ಕೆ ಅದು ಸೂಟ್ ಆಗೋದಿಲ್ಲ ಅಂತದ ಏನೋ ಅಂತ ಗೊತ್ತಿಲ್ಲ. ಬಟ್ ಆ ಕಮ್ಯುನಿಟಿಯಲ್ಲಿ ನಾನು ನೋಡಿದ ಹಾಗೆ ಅವರು ಹಬ್ಬದ ಆಚರಣೆಗೆ ಎಲ್ಲಿದ್ದರೂ ಕೂಡ ಮನೆಗೆ ಬಂದು ಅವರ ಆಚರಣೆಯನ್ನು ಖಂಡಿತವಾಗಿ ಮಾಡೇ ಮಾಡ್ತಾರೆ. ಅದನ್ನೊಂದು ಅವರ ದೈವದ ಸೇವೆ ಅಂತಾನೆ ಮಾಡ್ತಾರೆ. ಅಲ್ಲಿ ಮತ್ತೆ ಕುಡುಬಿ ಸಮುದಾಯದಲ್ಲೂ ಕೂಡ ಎರಡು ವೆರೈಟಿ ಬರ್ತದೆ, ಎರಡು ಕಮ್ಯುನಿಟಿ ಬರ್ತದೆ. ಒಂದು ಮರಾಠಿ ಕುಡುಬಿ, ಮತ್ತೊಂದು ಕುಡುಬಿ ಅಂತ ಸಮುದಾಯ ಇದೆ. ಇವರು ಪುಕ್ಕವನ್ನ ಧರಿಸ್ಕೊಂಡು ಹೂವಿನ ಇದನ್ನ ಧರಿಸ್ತಾರೆ. ಮತ್ತೊಬ್ರು ಒಂಥರ ಈ ಯಕ್ಷಗಾನದ ತರ ವೇಷ ಧರಿಸ್ಕೊಂಡು ಕುಣಿತಾರೆ. ಒಬ್ಬರು ಮಲ್ಲಿಕಾರ್ಜುನನ್ನ ಪೂಜಿಸಿದ್ರೆ ಅವರನ್ನ ಹೊಗಳಿ ಪದ್ಯಗಳನ್ನು ಹೇಳಿದ್ರೆ, ಇನ್ನೊಬ್ಬರು ಭವಾನಿಯನ್ನ ಪೂಜಿಸ್ತಾರೆ. ಒಟ್ಟಾರೆಯಾಗಿ ಇವರ ವಿಚಾರ ಅಂತ ಹೇಳಿದ್ರೆ, ಒಂದು ರಾಜ್ಯದ ಜನತೆಗೆ ತಿಳಿಸಲಿಕ್ಕೆ ಒಂದು ಇಷ್ಟಪಡೋದು ಏನಂತ ಹೇಳಿದ್ರೆ, ಒಂದು ಸಂಸ್ಕೃತಿಯನ್ನ ಉಳಿಸ್ಬೇಕು ಮತ್ತೆ ನಮ್ಮ ಆಚರಣೆ ಎಂದಿಗೂ ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಗೋವಾದಲ್ಲಿ ಪೋರ್ಚುಗೀಸರು ದಬ್ಬಾಳಿಕೆ ಇತ್ತು, ಒಂದೇ ಕನ್ವರ್ಟ್ ಆಗಬೇಕು ಇಲ್ಲ ಜೀವ ಕೊಡಬೇಕು ಅನ್ನುವಂಥ ಪರಿಸ್ಥಿತಿ ಇದ್ದಾಗ ನಮ್ಮ ಆಚರಣೆಯನ್ನ ಬಿಟ್ಕೊಳ್ಲಿಕ್ಕೆ ರೆಡಿ ಇಲ್ಲ, ನಮ್ಮ ಸಂಸ್ಕೃತಿಯನ್ನ ನಮ್ಮ ಮುಂದಿನ ಪೀಳಿಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ರಾಜ್ಯದ ಗಡಿ ದಾಟಿ ಕರಾವಳಿಗೆ ಬಂದವರಿಗೆ ಒಂದು ರಾಜಾಶ್ರಯ ಸಿಗ್ತದೆ. ಅಲ್ಲಿ ಅವರು ಅದೇ ಸಂಪ್ರದಾಯವನ್ನ ಮುಂದುವರಿಸ್ಕೊಂಡು ಬರ್ತಾರೆ. ನಮ್ಮ ಕರಾವಳಿಯಲ್ಲಿ ಈ ಕುಂದಕನ್ನಡ ಅಥವಾ ಕುಂದಾಪುರ ಕನ್ನಡ ಮಾತಾಡುವಂತ ಆ ರೀಜನ್ ಅಲ್ಲಿ ಬಹಳಷ್ಟು ಇಂತಹ ವಿವಿಧತೆಯ ಒಂದು ಆಚರಣೆಗಳನ್ನ ತುಂಬಾ ನೋಡ್ಬೋದು. ಅದರಲ್ಲಿ ಆ ಜನಗಳು ಈ ಹೊಸ ಆಚರಣೆಯನ್ನು ಕೂಡ ನಮ್ಮ ಜನಗಳು ಅವರನ್ನ ವೆಲ್ಕಮ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅದು ಆ ಕಾರಣಕ್ಕೋಸ್ಕರ ಇಲ್ಲಿ ತನಕ ಅದು ಉಳ್ಕೊಂಡು ಬಂದಿದೆ. ಒಂದು ಭಾಷೆ ಆಗಲಿ ಅಥವಾ ಒಂದು ಸಂಸ್ಕೃತಿ ಆಚಾರ ವಿಚಾರಗಳಾಗ್ಲಿ ನಾವು ಬಳಸಿದ್ರೆ ಮಾತ್ರ ಅದು ಉಳಿತದೆ, ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಶಿಸಿ ಹೋಗ್ತದೆ. ನಮ್ಮಲ್ಲೊಂದು ಮಾತು ಹೇಳ್ತಾರೆ, ಈ ಸರ್ ಹೇಳಿದ್ರು ಗೆಜೆಟೆಡ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲೊಂದು ಯಾವಾಗಲೂ ಶಾಲೆಯಲ್ಲಿ ಹೇಳ್ತಾರೆ, ಪುಸ್ತಕದ ಬದನೆಕಾಯಿ ಪದಾರ್ಥಕ್ಕೆ ಬರಲ್ಲ ಅಂತ, ಸಾರು ಮಾಡ್ಲಿಕ್ಕೆ ಬರೋದಿಲ್ಲ. ಅದು ನೋಡ್ಬಹುದು. ಸೊ ಆ ಪುಸ್ತಕದಲ್ಲಿದ್ರೆ ಬರೋದಿಲ್ಲ, ಕೃತಿಯಲ್ಲಿ ಇರುವುದು ಕಾರ್ಯಕ್ಕೆ ಬಂದ್ರೆ ಮಾತ್ರ ಅದು ಜನರಿಗೆ ರೀಚ್ ಆದ್ರೆ ಅಥವಾ ಅದ್ರ ಬಗ್ಗೆ ಗೊತ್ತಾದ್ರೆ ಮಾತ್ರ ಅದು ಒಂದು ಬೆಳಿಲಿಕ್ಕೆ ಅಥವಾ ಪ್ರಚಾರ ಆಗ್ಲಿಕ್ಕೆ ಇನ್ನೂ ಅವಕಾಶ ಆಗ್ತದೆ ಅಂತ ಹೇಳ್ಬೋದು. ಇನ್ನು ಟೀಮ್ ವಿಚಾರಕ್ಕೆ ಹೇಳ್ತಾ ಬಂದ್ರೆ, ಸಂದೇಶ್ ಶೆಟ್ಟಿ ಅವರು ಒಂದು ಮೊದಲಿನ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ, ಉತ್ಸಾಹಿ ಅಂತಾನೆ ಹೇಳ್ಬೋದು, ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಹೋಗುವಂಥದ್ದು. ಹಳೆಯ ಟೀಮ್ ಏನಿದೆ ನಮ್ದು, ಕತ್ತಲೆ ಕೋಣೆ ಪ್ರಾರಂಭದಲ್ಲಿ ಯಾರಿದ್ದಾರೆ ಬಹುತೇಕ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ. ಅವರು ಅದೇ ಟೀಮನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ರು. ಮತ್ತೆ ಹೊಸ ನೀರು ಕೂಡ ಬಂದಿದೆ, ಹೊಸ ಜನರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಒಂದು ಹೊಸ ಪ್ರಯತ್ನ ಅಂತ ಹೇಳಿದ್ರೆ ಕಮರ್ಷಿಯಲ್ ಎಲಿಮೆಂಟ್ ಅನ್ನು ಹೊರತುಪಡಿಸಿ ಒಂದು ಸಮುದಾಯವನ್ನ ಸಮಾಜಕ್ಕೆ ತೋರಿಸ್ಬೇಕು, ಮತ್ತೆ ಕೇವಲ ಕರಾವಳಿ ರೀಜನ್ಗೆ ಸೀಮಿತವಾಗಿರುವಂತ ಒಂದು ಸಮುದಾಯವನ್ನ ರಾಜ್ಯದ ಜನತೆ ನೋಡಬೇಕು ಅನ್ನೋ ಉದ್ದೇಶಕ್ಕೆ ಈ ಸಿನಿಮಾ ತೆರೆ ಮೇಲೆ ತರ್ತಾ ಇದ್ದಾರೆ.
ದಯವಿಟ್ಟು ನೀವೆಲ್ಲ ನೋಡಬೇಕು, ಒಂದು ಸಹಕಾರ ಕೊಡಬೇಕು. ಮತ್ತೆ ಇಂತಹ ಇನ್ನಷ್ಟು ಚಿತ್ರಗಳು ಬರಲಿಕ್ಕೆ ನಿಮ್ಮ ಸಹಕಾರ ಅತಿ ಮುಖ್ಯ. ನಿಮ್ಮ ಹಾರೈಕೆ ಮತ್ತು ಹಾರೈಕೆಯ ನಿರೀಕ್ಷೆಯಲ್ಲಿ ನಮ್ಮ ತಂಡ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.